40 ವರ್ಷಗಳ ಹಿಂದೆಯೇ ರಾಜಕೀಯಕ್ಕೆ ಬಂದು ಒಂದೇ ಪಕ್ಷದಲ್ಲಿ ಇದ್ದು ಸೋಲೋ ಗೆಲುವೋ ಇಲ್ಲೇ ಇರ್ತೀನಿ ಅಂತ ಹೇಳಿಕೊಳ್ಳುವ ರಾಜಕಾರಣಿಗಳು ಬಹಳ ಕಡಿಮೆ. ಈಗಿನ ಕಾಲದಲ್ಲಿ ಅಧಿಕಾರ ಸಿಗುತ್ತೆ ಅಂದ್ರೆ ಸಾಕು, ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗ್ತಾರೆ. ಇಂಥವರ ಮಧ್ಯೆ ಬಹಳ ಅಪರೂಪದ ರಾಜಕಾರಣಿ ರಾಮಲಿಂಗಾರೆಡ್ಡಿ. ಮೊದಲಿಂದ ಇಲ್ಲಿಯವರೆಗೂ ಕಾಂಗ್ರೆಸ್ನಲ್ಲೇ ಇದ್ದು ಅನೇಕ ಸಲ ಶಾಸಕ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಮೂಲ ಕಾಂಗ್ರೆಸ್ಸಿಗ ಅಂತ ಹೇಳಿಕೊಳ್ಳುವ ಕೆಲವರಲ್ಲಿ ಈ ರಾಮಲಿಂಗಾರೆಡ್ಡಿ ಕೂಡ ಒಬ್ರು. ಇಂಥ ರಾಮಲಿಂಗಾರೆಡ್ಡಿ ಯಾರು, ಅವರ ಹಿನ್ನೆಲೆ ಏನು, ಎಷ್ಟು ಸಲ ಗೆದ್ದಿದ್ದಾರೆ, ಆಸ್ತಿ ಎಷ್ಟು ಕೋಟಿ ಅನ್ನೋ ಒಂದಿಷ್ಟು ಮಾಹಿತಿ ಇಲ್ಲಿದೆ. ರಾಮಲಿಂಗಾರೆಡ್ಡಿ 1953ರ ಜೂನ್ 12ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. ಇವರ ತಂದೆ ಬಿ ವೆಂಕಟರೆಡ್ಡಿ, ತಾಯಿ ಪಿಳ್ಳಮ್ಮ. ಇವರದ್ದು ಒಕ್ಕಲಿಗ ರೆಡ್ಡಿ ಸಮುದಾಯ. ಇವರ ತಂದೆ ವೆಂಕಟರೆಡ್ಡಿ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರು. ಬೆಂಗಳೂರಿನ ಕಾರ್ಪೊರೇಟರ್ ಕೂಡ ಆಗಿದ್ರು. ಹೀಗಾಗಿ ರಾಮಲಿಂಗಾರೆಡ್ಡಿ ಶ್ರೀಮಂತ ಕುಟುಂಬದಿಂದಲೇ ಬಂದವರು. ಬೆಂಗಳೂರಲ್ಲೇ ಶಿಕ್ಷಣ ಪಡೆದ ರಾಮಲಿಂಗಾರೆಡ್ಡಿಗೆ ಮೊದಲಿಂದಲೂ ರಾಜಕೀಯದಲ್ಲಿ ಆಸಕ್ತಿ ಇತ್ತು. ಅದರಲ್ಲೂ ದೇವರಾಜು ಅರಸು ಸಿಎಂ ಆದಾಗ ಬಡವರ ಪರ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದ್ರು. ಆಗ ರಾಮಲಿಂಗಾರೆಡ್ಡಿ ಬೆಂಗಳೂರು ಸೈನ್ಸ್ ಕಾಲೇಜಿನಲ್ಲಿ BSc ಓದ್ತಿದ್ರು. ದೇವರಾಜ್ ಅರಸು ಕಾರ್ಯಕ್ರಮಗಳಿಂದ ಆಕರ್ಷಿತರಾಗಿ ಕಾಲೇಜು ದಿನಗಳಲ್ಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. 1973ರಲ್ಲಿ ತಿರುವನಂತಪುರಂನಲ್ಲಿ ನಡೆದ NSUA ರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗಿಯಾಗುವ ಮೂಲಕ ಕಾಂಗ್ರೆಸ್ ಸೇರ್ಪಡೆಯಾದ್ರು. ಹಂತ ಹಂತವಾಗಿ ಬೆಳೆದ ರೆಡ್ಡಿ ಕಾಂಗ್ರೆಸ್ನ ಯುವ ಘಟಕದ NSUA ಸೇರಿದ್ರು. ಹೀಗೆ ರಾಮಲಿಂಗಾರೆಡ್ಡಿಗೆ ಒಂದೊಂದೇ ಹುದ್ದೆಗಳು ಒಲಿದು ಬಂದ್ವು. ಮೊದಲು 1973ರಲ್ಲಿ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ NSUA ಕಾರ್ಯದರ್ಶಿಯಾಗಿ ಆಯ್ಕೆಯಾದ್ರು. ಇದರ ನಡುವೆ ಬೆಂಗಳೂರು ವಿವಿಯ ವಿದ್ಯಾರ್ಥಿ ಪರಿಷತ್ತಿನ ಸದಸ್ಯರಾದ್ರು. ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಬೆಂಗಳೂರು ವಿವಿ ಸೆನೆಟ್ ಮತ್ತು ಹಣಕಾಸು ಸಮಿತಿ ಸದಸ್ಯರಾಗಿ ಆಯ್ಕೆಯಾದ್ರು. ಈ ಮೂಲಕ ನಿರಂತರವಾಗಿ ರಾಜಕೀಯದಲ್ಲಿ ಒಂದೊಂದೇ ಸ್ಥಾನವನ್ನು ಅಲಂಕರಿಸುತ್ತಾ ಬಂದ್ರು. ನಂತರ ನೇರವಾಗಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. BSc ಶಿಕ್ಷಣ ಕಂಪ್ಲೀಟ್ ಮಾಡಿದ್ದ ರಾಮಲಿಂಗಾರೆಡ್ಡಿ ಕಂಪ್ಲೀಟ್ ಆಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡ್ರು. 1983ರಲ್ಲಿ BBMP ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಅದರಲ್ಲಿ ಗೆದ್ದು ಕಾರ್ಪೊರೇಟರ್ ಕೂಡ ಆದ್ರು. ಈ ರೀತಿ ಮೊದಲ ಪ್ರಯತ್ನದಲ್ಲಿ ಗೆದ್ದು ಚುನಾವಣಾ ರಾಜಕೀಯ ಶುರು ಮಾಡಿದ್ರು. ಇವರ ಕ್ಷೇತ್ರದಲ್ಲಿ ಇವರಿಗೆ ಸಿಗುತ್ತಿದ್ದ ಬೆಂಬಲ ನೋಡಿದ್ದ ಕಾಂಗ್ರೆಸ್ 1985ರಲ್ಲಿ ಜಯನಗರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಹುದ್ದೆ ಕೊಟ್ಟಿತ್ತು. ಅದೇ ವರ್ಷ ಅಂದ್ರೆ 1985ರಲ್ಲಿ ಜಯನಗರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ನನಗೆ ಬೆಂಬಲ ಇದೆ, ಗೆದ್ದೆ ಗೆಲ್ತೀನಿ ಅಂತ ಅಂದುಕೊಂಡಿದ್ದ ರಾಮಲಿಂಗಾರೆಡ್ಡಿ ಮೊದಲ ವಿಧಾನಸಭೆ ಎಲೆಕ್ಷನ್ ನಲ್ಲಿ ಸೋತೆ ಬಿಟ್ರು. ಆದ್ರೂ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇವರನ್ನ ನಂಬಿತ್ತು. ಸೋತ ಜಾಗದಲ್ಲೇ ಮತ್ತೆ ಪಕ್ಷ ಕಟ್ಟಿದ್ದ ರಾಮಲಿಂಗಾರೆಡ್ಡಿ 1989ರಲ್ಲಿ ಮತ್ತೆ ಜಯನಗರ ಕ್ಷೇತ್ರದಿಂದ ಸ್ಪರ್ಧಿಸಿ ಜನತಾ ದಳದ ಎಂ ಚಂದ್ರಶೇಖರ್ ವಿರುದ್ಧ ಗೆಲುವು ದಾಖಲಿಸಿದ್ರು. ಹೀಗೆ ತಮ್ಮ 36ನೇ ವಯಸ್ಸಿನಲ್ಲಿ ವಿಧಾನಸಭೆ ಮೆಟ್ಟಿಲು ಏರಿದ್ರು. ಇದಾದ ಮೇಲೆ ರೆಡ್ಡಿಗೆ ದೊಡ್ಡ ಬಾಗಿಲೇ ತೆಗೆದುಕೊಳ್ತು. ತಮ್ಮ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸಿಕೊಂಡ್ರು. ಅದೇ ಕ್ಷೇತ್ರದಿಂದ ಸ್ಪರ್ಧಿಸಿ 1994, 99, 2004ರಲ್ಲೂ ವಿನ್ ಆದ್ರು. ಈ ನಡುವೆ 1998ರಿಂದ 10 ವರ್ಷಗಳ ಕಾಲ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ರು. ಹೀಗೆ ಸತತವಾಗಿ 4 ಬಾರಿ ಗೆದ್ದು ಬೆಂಗಳೂರಿನ ಜಯನಗರ ಕ್ಷೇತ್ರದಲ್ಲಿ ತಮಗೆ ಎದುರಾಳಿಯೇ ಇಲ್ಲದ ಹಾಗೆ ಇದ್ದ ರಾಮಲಿಂಗಾರೆಡ್ಡಿ 2008ರ ಚುನಾವಣೆ ಬಂದಾಗ ಮನಸ್ಸು ಬದಲಿಸಿ ಕ್ಷೇತ್ರವನ್ನೇ ಚೇಂಜ್ ಮಾಡಿಬಿಟ್ರು. ಜಯನಗರ ಪಕ್ಕದ ಕ್ಷೇತ್ರ BTM ಲೇಔಟ್ನಿಂದ 2008ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಅಲ್ಲೂ ಕೂಡ ರೆಡ್ಡಿ ಭರ್ಜರಿಯಾಗಿ ವಿನ್ ಆದ್ರು. BTM ದೊಡ್ಡ ಕ್ಷೇತ್ರವಾಗಿದ್ದರಿಂದ ಇಲ್ಲೇ ರಾಮಲಿಂಗಾರೆಡ್ಡಿ ತಮ್ಮ ಹಿಡಿತ ಸಾಧಿಸಿಕೊಂಡ್ರು. ಮುಸ್ಲಿಂ ಸೇರಿ ಅನೇಕರು ಕಾಂಗ್ರೆಸ್ ಪರವಾಗಿ ಇದ್ದಿದ್ರಿಂದ ಈ ಕ್ಷೇತ್ರವನ್ನ ರೆಡ್ಡಿ ಪರ್ಮನೆಂಟ್ ಮಾಡಿಕೊಂಡ್ರು. ಇದಾದ ಮೇಲೆ 2013, 2018, 2023ರಲ್ಲೂ ಇದೇ BTM ಕ್ಷೇತ್ರದಿಂದ ಮತ್ತೆ ಆರಿಸಿ ಬಂದ್ರು. ಹೀಗೆ 8 ಸಲ ಗೆದ್ದಿರೋ ರಾಮಲಿಂಗಾರೆಡ್ಡಿ ಸೋಲಿಲ್ಲದ ಸರದಾರ ಎನಿಸಿಕೊಂಡಿದ್ದಾರೆ. ಇದರ ನಡುವೆ KPCC, AICC ಸಮಿತಿ ಸದಸ್ಯರಾಗಿದ್ದು KPCCಯ ಕಾರ್ಯದರ್ಶಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ ಮೂಲ ಕಾಂಗ್ರೆಸ್ಸಿಗ, ಸೀನಿಯರ್ ಲೀಡರ್, ದೊಡ್ಡ ಮಟ್ಟದ ಮಾಸ್ ಲೀಡರ್ ಅನ್ನಿಸಿಕೊಳ್ತಿದ್ರು ಸೈಲೆಂಟ್ ಆಗಿ ರಾಜಕೀಯ ಮಾಡಿಕೊಂಡು ಬಂದಿದ್ದಾರೆ. ಹಾಗೆ ಅನೇಕ ಸಲ ಸಚಿವರೂ ಆಗಿದ್ದಾರೆ. 1992ರಲ್ಲಿ ವೀರಪ್ಪ ಮೊಯ್ಲಿ CM ಆದಾಗ ಮೊದಲ ಬಾರಿಗೆ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನ ಅಲಂಕರಿಸಿದ್ರು. 2002ರಲ್ಲಿ SM ಕೃಷ್ಣ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಕೆಲಸ ಮಾಡಿದ್ರು. ಬಳಿಕ 2004ರಲ್ಲಿ ಧರಮ್ ಸಿಂಗ್ CM ಆದಾಗ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದ್ರು. 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಗೃಹ ಮತ್ತು ಸಾರಿಗೆ ಸಚಿವರಾಗಿ ಕೆಲಸ ಮಾಡಿದ್ರು. ಆ ನಂತರ 2023ರಲ್ಲಿ ಸಿದ್ದರಾಮಯ್ಯ CM ಆದಾಗ ಮತ್ತೆ ಸಾರಿಗೆ ಖಾತೆ ನಿಭಾಯಿಸಿದ್ರು. ಇದೀಗ DK ಶಿವಕುಮಾರ್ CM ಆಗಿದ್ದು ಅವರ ಸಂಪುಟದಲ್ಲೂ ಮಂತ್ರಿ ಸ್ಥಾನ ಕೊಟ್ಟಿದ್ರು. ಆದ್ರೆ ದಿಢೀರಂತ ಒಂದೇ ದಿನದಲ್ಲಿ ರಾಜೀನಾಮೆ ಕೊಟ್ಟು ಮೊದಲ ಬಾರಿ CM ಆದ DKಗೆ ಟೆನ್ಷನ್ ಕೊಟ್ಟಿದ್ದಾರೆ. ರೆಡ್ಡಿ 2023ರಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬೇಡಿಕೆ ಇಟ್ಟಿದ್ರು.
ಬೆಂಗಳೂರಿನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಗರದ ಆಡಳಿತ, ಮೂಲಸೌಕರ್ಯ, ಜನಕ್ಕೆ ಏನು ಬೇಕು ಅನ್ನೋದರ ಕುರಿತು ನನಗೆ ಅಪಾರ ಅನುಭವ ಇದೆ. ಹೀಗಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡುವಂತೆ ಕೇಳಿದ್ರು. ಆದರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆ ಡಿ.ಕೆ. ಶಿವಕುಮಾರ್ ಪಾಲಾಗಿತ್ತು. ಆಗಲೇ ರಾಮಲಿಂಗಾರೆಡ್ಡಿ ಅಸಮಾಧಾನಗೊಂಡಿದ್ರು. ಅದಕ್ಕೆ ಹೈಕಮಾಂಡ್ ಮುಂದಿನ ಸಲ ಕೇಳಿದ ಖಾತೆ ಕೊಡೋದಾಗಿ ಭರವಸೆ ನೀಡಿತ್ತು. ಹೀಗಾಗಿ ಈ ಸಲ ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಂತ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದಿದ್ರು. ಆದರೆ ಬೆಂಗಳೂರಿನವರೇ ಆದ ಕೃಷ್ಣ ಬೈರೇಗೌಡರಿಗೆ ಈ ಖಾತೆ ಸಿಕ್ಕಿದೆ. ಇದರಿಂದ ಸಿಟ್ಟು ಮಾಡಿಕೊಂಡಿರುವ ರಾಮಲಿಂಗಾರೆಡ್ಡಿ ಪ್ರಮಾಣ ವಚನ ಸ್ವೀಕರಿಸಿದ 2ನೇ ದಿನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಬೆಂಗಳೂರಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ರಾಜಕೀಯದಲ್ಲೂ ಬೆಳೆದ ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ರಾಜಕೀಯದಲ್ಲಿ ದೊಡ್ಡ ಹಿಡಿತ ಇದೆ. ಹೀಗಾಗಿ ಬಿಬಿಎಂಪಿ ಚುನಾವಣೆ ನಡೆಸುವಾಗ ಇವರ ಪ್ರಮುಖ ಪಾತ್ರ ವಹಿಸುತ್ತಾರೆ. ಇನ್ನು ರೆಡ್ಡಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಇಬ್ಬರಿಗೂ ಆಪ್ತರಾಗಿದ್ರು. ಇವರು ಶಿಕ್ಷಣ ಸಚಿವರಾಗಿದ್ದಾಗ ಸಮವಸ್ತ್ರ, ಪಠ್ಯ ಪುಸ್ತಕಗಳ ವಿತರಣೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡ್ರು. ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಾಗ ಬಡವರಿಗೆ ದೊಡ್ಡ ಮಟ್ಟದಲ್ಲಿ ಬಿಪಿಎಲ್ ಕಾರ್ಡ್ಗಳನ್ನು ಕೊಡಲಾಯಿತು. ಹೀಗೆ ತಮಗೆ ಕೊಟ್ಟ ಎಲ್ಲಾ ಖಾತೆಗಳನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿದ್ದಾರೆ. ಯಾರ ಬಗ್ಗೆಯೂ ಹೆಚ್ಚು ಮಾತಾಡದೆ, ವಿವಾದದ ಹೇಳಿಕೆ ಕೊಡದೆ, ತಾವಾಯ್ತು ತಮ್ಮ ಪಕ್ಷವಾಯ್ತು ಅಂತ ಇರೋ ರಾಮಲಿಂಗಾರೆಡ್ಡಿ ಇಲ್ಲಿಯವರೆಗೂ ತಮ್ಮ ಕ್ಷೇತ್ರದಲ್ಲಿ ಒಳ್ಳೆ ರಾಜಕಾರಣಿ ಎನಿಸಿಕೊಂಡಿದ್ದಾರೆ. ಇದಕ್ಕೆ ಸಾಕ್ಷಿ ಅವರ 8 ಸಾರಿಯ ಗೆಲುವು. ರಾಮಲಿಂಗಾರೆಡ್ಡಿ ಚಾಮುಂಡೇಶ್ವರಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ಇವರ ಪತ್ನಿ ಇವರ ರಾಜಕೀಯ ಜೀವನಕ್ಕೆ ನಿರಂತರವಾಗಿ ಸಾಥ್ ಕೊಡ್ತಾ ಬಂದಿದ್ದಾರೆ. ತಮಿಳುನಾಡು ಮೂಲದ ಚಾಮುಂಡೇಶ್ವರಿ ಅವರಿಗೆ ಮೊದಲು ಕನ್ನಡ ಬರ್ತಿರ್ಲಿಲ್ಲ, ಆದರೆ ಈಗ ಫುಲ್ ಕನ್ನಡ ಕಲಿತು ಅಪ್ಪಟ ಕನ್ನಡತಿಯಾಗಿದ್ದಾರೆ. ಈ ದಂಪತಿಗೆ ಸೌಮ್ಯ ರೆಡ್ಡಿ ಮತ್ತು ಶ್ರೀರಾಜ್ ರೆಡ್ಡಿ ಅನ್ನೋ 2 ಮಕ್ಕಳಿದ್ದಾರೆ. ಅದರಲ್ಲಿ ಸೌಮ್ಯ ರೆಡ್ಡಿ ಈಗಾಗಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈ 2018ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಜಯನಗರ ಕ್ಷೇತ್ರದಿಂದ ಸ್ಪರ್ಧಿಸಿ ಶಾಸಕಿಯೂ ಆಗಿದ್ರು. ಆದರೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕೆಲವು ಮತಗಳ ಅಂತರದಿಂದ ಸೋಲು ಕಂಡಿದ್ರು. ಇದಾದ ಮೇಲೆ 2024ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣದಿಂದ ಬಿಜೆಪಿಯ ತೇಜಸ್ವಿ ಸೂರ್ಯ ಎದುರು ಸ್ಪರ್ಧೆ ಮಾಡಿದ್ರೂ ಗೆಲುವು ಒಲಿಯಲಿಲ್ಲ. ಸದ್ಯ ಕರ್ನಾಟಕ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷೆ ಆಗಿದ್ದಾರೆ. ಇನ್ನು ಮಗ ಶ್ರೀರಾಜ್ ರೆಡ್ಡಿ ರಾಜಕೀಯದಿಂದ ದೂರ ಉಳಿದಿದ್ದು ಬಿಸ್ನೆಸ್ ಮಾಡಿಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ 2023 ಚುನಾವಣೆ ವೇಳೆಗೆ ಘೋಷಿಸಿಕೊಂಡಿರೋ ಪ್ರಕಾರ 110 ಕೋಟಿ ರೂಪಾಯಿ ಆಸ್ತಿ ಮೌಲ್ಯ ಹೊಂದಿದ್ದಾರೆ. ಅದೇ ರೀತಿ 37 ಕೋಟಿಯಷ್ಟು ಸಾಲವೂ ಇದೆ. ಇದರಲ್ಲಿ 31 ಕೋಟಿ ರೂಪಾಯಿಯಷ್ಟು ಆಸ್ತಿ ಪತ್ನಿ ಚಾಮುಂಡೇಶ್ವರಿ ಹೆಸರಲ್ಲಿ ಇದೆ. ಪತ್ನಿ ಚಾಮುಂಡೇಶ್ವರಿ ಹೆಸರಲ್ಲಿ 1.5 ಕೆಜಿಯಷ್ಟು ಚಿನ್ನ ಇದೆ ಎಂದು ಹೇಳಿಕೊಂಡಿದ್ದಾರೆ. 2021-22ನೇ ಸಾಲಿನಲ್ಲಿ 43,45,000 ರೂಪಾಯಿಯಷ್ಟಿದೆ. ಪತ್ನಿ ಚಾಮುಂಡೇಶ್ವರಿ ಆದಾಯ 72,66,000 ರೂಪಾಯಿಯಷ್ಟಿದೆ. ಸಂಬಳ, ಷೇರುಗಳಿಂದ ಬರುವ ಲಾಭ, ಸಂಸ್ಥೆಗಳಲ್ಲಿನ ಪಾಲುದಾರಿಕೆ, ಬಾಡಿಗೆ ಮತ್ತು ಬ್ಯಾಂಕ್ ಬಡ್ಡಿ ರಾಮಲಿಂಗಾರೆಡ್ಡಿಯ ಆದಾಯದ ಮೂಲವಾಗಿದೆ. ಅದೇ ರೀತಿ ಪಾಲುದಾರಿಕೆ ಸಂಸ್ಥೆಯ ಆದಾಯ, ಬಾಡಿಗೆ ಮತ್ತು ಬ್ಯಾಂಕ್ ಬಡ್ಡಿ ಪತ್ನಿ ಚಾಮುಂಡೇಶ್ವರಿಯ ಆದಾಯ ಮೂಲವಾಗಿದೆ. ಇಂಥ ಸೈಲೆಂಟ್ ರಾಜಕಾರಣಿ ರಾಮಲಿಂಗಾರೆಡ್ಡಿ ಈಗ ವೈಲೆಂಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಹಿಡಿತ ಹೊಂದಿರೋ ನಾಯಕ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡಿದ್ದು, ನೀವು ಕೊಟ್ಟ ಜಲಸಂಪನ್ಮೂಲ ಸಚಿವ ಸ್ಥಾನ ನನಗೆ ಬೇಡ, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡಲು ಆಗಲ್ಲ ಅಂತ ಮಂತ್ರಿ ಸ್ಥಾನ ತೊರೆದಿದ್ದಾರೆ. ಇದರಿಂದ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದ್ದು, ಸಿಎಂ ಡಿ.ಕೆ. ಶಿವಕುಮಾರ್ ರಾಮಲಿಂಗಾರೆಡ್ಡಿಗೆ ಮನವೊಲಿಕೆ ಮಾಡಲು ಕಸರತ್ತು ನಡೆಸಿದ್ದಾರೆ. ಆದರೆ ಹೈಕಮಾಂಡ್ ಮಾತ್ರ ಯಾವುದೇ ಕಾರಣಕ್ಕೂ ಖಾತೆ ಬದಲಾವಣೆ ಇಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದೆ. ಮಾತುಕತೆ ಮೂಲಕ ರಾಮಲಿಂಗಾರೆಡ್ಡಿ ಮನವೊಲಿಸುವಂತೆ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಆದರೆ ರಾಮಲಿಂಗಾರೆಡ್ಡಿ ಖಾತೆ ಬದಲಾವಣೆ ಮಾಡಿ ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡಲು ಹೈಕಮಾಂಡ್ ಒಪ್ತಿಲ್ಲ. ಯಾಕಂದ್ರೆ ಒಬ್ಬರ ಬೇಡಿಕೆಗೆ ಸ್ಪಂದಿಸಿದ್ರೆ ಇತರೆ ಸಚಿವರು ಸಹ ತಮ್ಮ ಖಾತೆ ಬದಲಾವಣೆ ಮಾಡುವಂತೆ ಒತ್ತಡ ಹೇರೋ ಸಾಧ್ಯತೆಗಳಿವೆ. ಈಗ ಮಾತ್ರವಲ್ಲ, ಮುಂದೆ ಸಂಪುಟ ವಿಸ್ತರಣೆ ವೇಳೆಯೂ ಬೇಡಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ಅದರಿಂದ ರಾಮಲಿಂಗಾರೆಡ್ಡಿ ಖಾತೆ ಬದಲಾವಣೆಗೆ ಹೈಕಮಾಂಡ್ ಒಪ್ಪಿಗೆ ನೀಡ್ತಿಲ್ಲ ಎಂದು ತಿಳಿದು ಬಂದಿದೆ.